So hello there, this is Dr. Venkatesh. Now I would be discussing the last chapter in your corporate accounting, that is company final accounts. So this video is being done for Bangalore North University, third semester BCom. And as I said earlier, my name is Dr. Venkatesh, and I would be presenting before you the company final accounts. Now we will try exploring in this video how the companies would prepare and present their information to the shareholders and outside world using three different statements. So these three different statements, we call them as income statement, retained earnings statement, and the balance sheet. The income statement is widely known as trading and profit and loss account. The retained earnings statement is known as profit and loss appropriation account. And eventually we prepare the balance sheet, which is widely known as financial position statement. So these are the three statements we'll be preparing in our company final accounts. So therefore, it's a wonderful opportunity for you all to walk with me and learn company final accounts. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ. ಈ ಒಂದು ಸೆಷನ್ ನಲ್ಲಿ ನಾನು ನಿಮ್ಗೆ ಕಂಪನಿ ಫೈನಲ್ ಅಕೌಂಟ್ಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದೇನಪ್ಪಾ ಅಂತಂದ್ರೆ ಫುಲ್ ಸೀರೀಸ್ ಏನಪ್ಪಾ ಅಂದ್ರೆ ವಿಲ್ ಗೆಟ್ ಮೋರ್ ದನ್ 10 videos. In those 10 videos, we will be learning in detail the concept of company final accounts. So this class would be both in Kannada and English. ಈ ಕ್ಲಾಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಾನು ನಿಮ್ಮ ಮುಂದೆ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಾನು ಆಗ್ಲೇ ಹೇಳ್ದಂಗೆ ಕಂಪನಿ ಫೈನಲ್ ಅಕೌಂಟ್ಸ್ ಇದೊಂದು ಲಾಸ್ಟ್ ಚಾಪ್ಟರ್ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಕಾರ್ಪೊರೇಟ್ ಅಕೌಂಟಿಂಗ್ ಇರೋದು. ಈ ಚಾಪ್ಟರ್ ನಲ್ಲಿ ಸ್ನೇಹಿತರೆ ನಿಮ್ಗೆ 24 ಅಂಕಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಸೊ ದಿಸ್ ಚಾಪ್ಟರ್ ಇಸ್ ಫಾರ್ 24 marks. And you'll be wanting to know in section C, there will be a sure shot for 14 marks. Section B, there will be a sure shot for 6 marks. And section A, 2 marks, you may get 2 questions. So all in together, you'll get 24 marks from this chapter alone. So therefore, what is my request is, you have to put in your heart and soul to understand and follow this particular chapter. ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ 24 ಅಂಕ ಬರುತ್ತೆ. 14 ಮಾರ್ಕ್ಸ್ ಗ್ಯಾರಂಟಿ ಒಂದು ಕ್ವಶನ್ ಬಂದೇ ಬರುತ್ತೆ. 6 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. 2 ಮಾರ್ಕ್ಸ್ 2 ಕ್ವಶನ್ ಬಂದಿದೆ ಅಂತಂದ್ರೆ 2 4 14 or 24 24 marks, 24 marks you are going to bag from this chapter alone. So therefore, my request, and you can take it, call it as a suggestion, try following this particular chapter really very hard. So we'll come to the second part of it. So as I said earlier, the name of the chapter is company final accounts. Final ಅಂದ್ರೆ ಏನಂತ ಅನ್ಸುತ್ತೆ ನಿಮ್ಗೆ? ಫೈನಲ್ ಅಂತಂದ್ರೆ ಅಂತಿಮ. ಈ ಅಂತಿಮ ಒಂದು ಘಟ್ಟ, ಈ ಒಂದು ಅಂತಿಮ ಘಟ್ಟದಲ್ಲಿ ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಟ್ರೈ ರಿಯಲೈಸಿಂಗ್ ದೇರ್ ಪ್ರಾಫಿಟ್ಸ್ ಅಂಡ್ ದೇ ವಿಲ್ ಟ್ರೈ ಅರೈವಿಂಗ್ ಅಟ್ ದೇರ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಕರಿತೀವಿ ನಾವು. ಇಲ್ಲಿ ಒಂದು ಸ್ನೇಹಿತರೆ ಒಂದು ಸಿಂಪಲ್ ಈಕ್ವೇಶನ್ ಇದೆ. ಇಲ್ಲಿ ಇವಾಗ ಯಾವ ತರ ಮ್ಯಾಥಮೆಟಿಕ್ಸ್ ಅಲ್ಲಿ a+b² ಅಂತ ಇರುತ್ತೆ, -b + r - √b² - 4ac/2a ಅಂತ ನೀವೆಲ್ಲ ಕಲ್ತಿರ್ತೀರಾ. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಬರುತ್ತೆ. ಅದೇ ತರ ನಮ್ಮ ಅಕೌಂಟ್ಸ್ ಅಲ್ಲಿ ಅಕೌಂಟಿಂಗ್ ಈಕ್ವೇಶನ್ ಅಂತ ಇದೆ. ಅಕೌಂಟಿಂಗ್ ಈಕ್ವೇಶನ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಕೌಂಟಿಂಗ್ ಈಕ್ವೇಶನ್ ನಾವು ಫಸ್ಟ್ PUC ಸೆಕೆಂಡ್ PUC ಕಲ್ತಿರ್ತೀವಿ. ಬಟ್ ಅಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅಂದ್ರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ನೆಟ್ ವರ್ತ್ ಅಂತ ಕರಿತೀವಿ.
ಅಸೆಟ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಆಗ್ಬೋದು, ಕರೆಂಟ್ ಅಸೆಟ್ಸ್ ಆಗ್ಬೋದು, ಫಿಕ್ಟಿಷಿಯಸ್ ಏನ್ ಬೇಕಾದ್ರೂ ಆಗ್ಬೋದು. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ನ ಕಳಿತೀವಿ ನಾವು. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ನ ಕಳೆದಾಗ ಬರ್ತಕ್ಕಂಥ ನೆಟ್ವರ್ತ್ ಅಂತ ಇದೆಯಲ್ಲ, ಆ ನೆಟ್ವರ್ತ್ ಎಲ್ಲಿ ತೋರಿಸ್ತೀವಿ ಇವಾಗ? ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ನ ಎಲ್ಲಿ ತೋರಿಸ್ತೀವಿ? ಆಬ್ವಿಯಸ್ಲಿ ಎಲ್ಲಿ ತೋರಿಸ್ತೀವಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ, ಕರೆಕ್ಟಾ? ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರ್ಸಾದ್ಮೇಲೆ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಇರ್ತಕ್ಕಂಥ ಡಿಫರೆನ್ಸ್, ವ್ಯತ್ಯಾಸ, ಆ ವ್ಯತ್ಯಾಸವನ್ನ ನಾವು ನೆಟ್ವರ್ತ್ ಅಂತ ಕರಿತೀವಿ. ಆ ನೆಟ್ವರ್ತ್ ಅಲ್ಲಿ ಏನ್ ಕಾಂಪೋನೆಂಟ್ಸ್ ಇರುತ್ತೆ ಅಂದ್ರೆ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಇರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್. ಅಂಡ್ ಲೇಟರ್ ಯು ವಿಲ್ ಗೆಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ 3 ಕಾಂಪೋನೆಂಟ್ಸ್ ಇರುತ್ತೆ. ನಾವು ಈ 3 ಕಾಂಪೋನೆಂಟ್ಸ್ ನ ಕಂಡುಹಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ದೇರ್ ಫಾರ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ನೆಟ್ ವರ್ತ್. ಇದು ಅಕೌಂಟಿಂಗ್ ಈಕ್ವೇಶನ್. ಕಲಿತಾ ಇದ್ದೀರಾ? ಹೊಸದಾಗಿ ಕಾಣಿಸ್ತಿದ್ಯಾ ಅಥವಾ ಮುಂದೆ ಕಲ್ತಿದೀವಿ ಅಂತ ರೀಕಾಲ್ ಆಗ್ತಿದ್ಯಾ? ಸೊ ದೇರ್ ಫಾರ್ ಜಸ್ಟ್ ಹ್ಯಾವ್ ಟು ರೀಕಾಲ್ ಮಾಡ್ಕೊಳ್ಬೇಕು. ಆ ನಂತರದಲ್ಲಿ ಈ ಕಂಪನಿ ಫೈನಲ್ ಅಕೌಂಟ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ಈ ಅಕೌಂಟಿಂಗ್ ಈಕ್ವೇಶನ್ ನ ತೂಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ತೂಗಿಸೋದು ಅಂದ್ರೆ ಏನಂತ? ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ದೇರ್ ಫಾರ್ ಇಫ್ ಯು ಹ್ಯಾವ್ 100 rupees assets, obviously your liabilities has to be 100. 100 always has to match with the 100. This is the concept of accounting equation. ಯಾವತ್ತು ಅಷ್ಟೇ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಅರೈವ್ ಅಟ್ ನೆಟ್ ವರ್ತ್ ಅಂದ್ರೆ ನೀವು ಲಯಬಿಲಿಟಿ ಕಡೆ ಏನ್ ಮಾಡ್ತೀರಾ? ಲಯಬಿಲಿಟಿ ಪ್ಲಸ್ ನೆಟ್ ವರ್ತ್ ಇಸ್ ಈಕ್ವಲ್ ಟು ಅಸೆಟ್ಸ್, ಕರೆಕ್ಟಾ? ನಾನೇನ್ ಮಾಡಿದೆ? ಅಸೆಟ್ಸ್ ಮೈನಸ್ ಲಯಬಿಲಿಟಿ ಇಸ್ ಈಕ್ವಲ್ ಟು ನೆಟ್ ವರ್ತ್ ಅಂದೆ. ಇವಾಗ ಏನ್ ಮಾಡಿದೆ? ನೆಟ್ ವರ್ತ್ ಈ ಕಡೆ ತಗೊಂಡ್ ಬಂದಿದೆ ಅಂತಂದ್ರೆ liability plus net worth is equal to assets. So therefore, always assets has to match with the liabilities. So with this simple introduction, I would like to get into the company final accounts. ಇದರಲ್ಲಿ ಏನಾಗುತ್ತೆ ನೋಡ್ಕೊಳ್ಳಿ. ಇದು ನಾವು ಫಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಈ ಒಂದು ಚಾಪ್ಟರ್ ಕಲಿಯೋದ ಒಂದು ಏಮ್ ಏನು, ಒಂದು ಆಬ್ಜೆಕ್ಟಿವ್ ಏನು, ಒಂದು ಟಾರ್ಗೆಟ್ ಏನು ಅಂತ ತಿಳ್ಕೊಬೇಕು. ಈ ಒಂದು ನೀವೇನು ಈ ಚಾಪ್ಟರ್ ಕಲಿಯೋದ್ರಿಂದ ಒಂದು ಅಕೌಂಟಿಂಗ್ ಸೈಕಲ್ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೋದು. ನಿಮ್ಗೆಲ್ಲ ಅನ್ಸುತ್ತೆ ಏನಪ್ಪಾ ಇದು ಅಕೌಂಟಿಂಗ್ ಸೈಕಲ್ ಅಂತ. ಅಕೌಂಟಿಂಗ್ ಒಂದು ಸೈಕಲ್ ಇದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಅಕೌಂಟಿಂಗ್ ಸೈಕಲ್ ಬಗ್ಗೆ ಮಾತಾಡ್ತೀನಿ. ಆ ನಂತರದಲ್ಲಿ ಕಾನ್ಸೆಪ್ಟ್ ಆಫ್ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸ್ ಅಂದ್ರೆ ಏನು, ಯಾತಕ್ಕೋಸ್ಕರ ಮಾಡ್ತಾರೆ, ಅದ್ರಲ್ಲಿ ಏನೇನ್ ಇರುತ್ತೆ, ಅದನ್ನೆಲ್ಲ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅದನ್ನ ನಿಮ್ಗೋಸ್ಕರ ನಾನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್. ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ತರ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕು. ಸ್ಟ್ಯಾಟ್ಯುಟರಿ ಅಂದ್ರೆ ಕಾನೂನು, ಲೀಗಲ್ ಪ್ರೋಸೆಸ್ ಇದೆ. ಅಂದ್ರೆ ಲೀಗಲ್ ಪ್ರೋಸೆಸ್ ಅಂದ್ರೆ ಏನರ್ಥ? ಒಂದು ಆಕ್ಟ್ ಇದೆ, ಆಕ್ಟ್ ಪ್ರಕಾರ ಎನ್ಆಕ್ಟ್ ಆದ್ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ಅ ವೆರಿ ಪಾಪ್ಯುಲರ್ ಆಕ್ಟ್ ಅಂಡ್ ದಿಸ್ ಆಕ್ಟ್ ವಿ ಕಾಲ್ಡ್ ಆಸ್ ಕಂಪನೀಸ್ ಆಕ್ಟ್. ಈ ಕಂಪನೀಸ್ ಆಕ್ಟ್ ಪ್ರಕಾರ ನೀವು ಒಂದು ಬ್ಯಾಲೆನ್ಸ್ ಶೀಟ್ ನ ತಯಾರಿ ಮಾಡ್ಬೇಕಾಗತ್ತೆ. ಒಂದು ಕಂಪನಿ ಆಕ್ಟ್ ಪ್ರಕಾರ ನೀವು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ತಯಾರಿ ಮಾಡ್ಬೇಕಾಗುತ್ತೆ. ಸೊ ದೇರ್ ಫಾರ್ ನೀವು ಆ ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್ ಅಂದ್ರೆ ಏನಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನೀವು ಕಲ್ತ್ಕೋಬೇಕಾಗತ್ತೆ. ಈ ಚಾಪ್ಟರ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಒಂದು ಬ್ಯಾಲೆನ್ಸ್ ಶೀಟ್ ಹೀಗೆ ಮಾಡ್ಬೇಕು ಅಂತ ಇರುತ್ತೆ, ನೀವು ಅದೇ ರೀತಿನೇ ಫಾಲೋ ಮಾಡ್ಬೇಕು. ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇದೇ ತರ ನೋಟ್ಸ್ ಬರಿಬೇಕು ಅಂತ ಇರುತ್ತೆ, ಅದೇ ತರ ನೋಟ್ಸ್ ಬರಿಬೇಕು. ಸೊ ದೇರ್ ಫಾರ್ ಫಾಲೋಯಿಂಗ್ ದೋಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಸ್ಪೆಷಲ್ ಐಟಮ್ಸ್ ಅಂತ ಬರುತ್ತೆ. ಸ್ಪೆಷಲ್ ಐಟಮ್ಸ್ ಅಂದ್ರೆ ಏನಿಲ್ಲ, ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೆಳಗಡೆ ಏನ್ ಕೊಟ್ಟಿರ್ತಾರೆ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನನ್ನ ಇಂಪಾರ್ಟೆಂಟ್ ಐಟಮ್ಸ್ ಇದ್ರೆ ಅದನ್ನ ಯಾವ ತರ ಟ್ರೀಟ್ ಮಾಡ್ಬೇಕು. ಸಪೋಸ್ ಡೆಪ್ರಿಸಿಯೇಷನ್ ಇರುತ್ತೆ, ನೀವು ಸೆಕೆಂಡ್ PUC ಓದಿರ್ತೀರಾ, ಕಂಪನಿ ಫೈನಲ್ ಅಕೌಂಟ್ ಸೆಕೆಂಡ್ PUC ಕೂಡ ಬಂದಿರತ್ತೆ. ಡೆಪ್ರಿಸಿಯೇಷನ್ ಟ್ರೀಟ್ಮೆಂಟ್ ನಿಮ್ಗೆ ಚೆನ್ನಾಗಿ ಗೊತ್ತಿರತ್ತೆ. ಪ್ಲಾಂಟ್ ಅಂಡ್ ಮೆಷಿನರಿ ಡೆಪ್ರಿಸಿಯೇಷನ್ ಆದ್ರೆ ಏನೇನ್ ಎಫೆಕ್ಟ್ಸ್ ಆಗತ್ತೆ ಅಂತ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೈನಸ್ ಮಾಡ್ತೀರಾ. ಇಲ್ಲಿ ಅಸೆಟ್ ಕಡೆ ಪ್ಲಾಂಟ್ ಅಂಡ್ ಮಿಷನರಿ ಲೆಸ್ ಡಿಪ್ರಿಸಿಯೇಷನ್ ಅಂತ ಮಾಡ್ತೀರಾ, ನಂಬರ್ 1. ನಂಬರ್ 2 ಏನಾಗತ್ತೆ ಅಂತಂದ್ರೆ ಅದೇ ಡಿಪ್ರಿಸಿಯೇಷನ್ ಅಮೌಂಟ್ ನ ತಗೊಂಡ್ ಬಂದು ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಹಾಕ್ತೀರಾ. ಇವೆರಡು ಟ್ರೀಟ್ಮೆಂಟ್ ಆಯ್ತು. ಫಸ್ಟ್ ಟ್ರೀಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಯ್ತು, ಸೆಕೆಂಡ್ ಟ್ರೀಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆಯ್ತು. ಇನ್ನೊಂದು ಥರ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಥರ್ಡ್ ಟ್ರೀಟ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಮೂರನೇದು, ಸೇಮ್ ನೀವ್ ಯಾವ ತರ ಡಿಪ್ರಿಸಿಯೇಷನ್ ಮಾಡಿರ್ತೀರೋ ಆ ಡಿಪ್ರಿಸಿಯೇಷನ್ ರಿಸರ್ವ್ ಅಕೌಂಟ್ ಅಂತ ಇರುತ್ತೆ, ಆ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು.
ಆ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಪ್ಲಾಂಟ್ ಅಂಡ್ ಮಿಷನರಿ ಏನನ್ನ ಯಾವತ್ತೂ ಅಷ್ಟೇ ಪ್ಲಾಂಟ್ ಅಂಡ್ ಮಿಷನರಿ ಯಾವುದೇ ಫಿಕ್ಸ್ಡ್ ಅಸೆಟ್ ಆಗ್ಲಿ ಆಬ್ಸಿಲೀಟ್ ಅಂತ ಹೇಳ್ತೀವಿ ನಾವು. ಆಬ್ಸಿಲೀಟ್ ಅಂದ್ರೆ ಅದು ತುಂಬಾ ದಿನ ಬಾಳ್ಕೆ ಬರಲ್ಲ. ಬಾಳ್ಕೆ ಬರದಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ರೀಪ್ಲೇಸ್ ಮಾಡ್ಬೇಕು. We need to replace the fixed asset. For replacing the fixed asset, what we would do is we will be utilizing the depreciation reserve. So therefore, these are the three effects of depreciation. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಒಂದು ಸಿಂಪಲ್ ಸ್ಪೆಷಲ್ ಐಟಮ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಟೆ. ಈಗ ಅರ್ಥ ಆಗ್ತಾ ಇದೆ ನಿಮ್ಗೆ? ಸ್ಪೆಷಲ್ ಐಟಮ್ ಬಗ್ಗೆ ಒಂದು ಮಾಹಿತಿ. ಯಾವ್ದು ಸ್ಪೆಷಲ್ ಐಟಮ್ ಅಂದ್ರೆ ಡೆಪ್ರಿಸಿಯೇಷನ್. ವಾಟ್ ಆರ್ ದ ತ್ರೀ ಎಫೆಕ್ಟ್ಸ್ ಆಫ್ ಡೆಪ್ರಿಸಿಯೇಷನ್? ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ, ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ, ಇನ್ನೊಂದು ಡೆಪ್ರಿಸಿಯೇಷನ್ ರಿಸರ್ವ್ ಅಕೌಂಟ್ ಅಲ್ಲಿ ಬರುತ್ತೆ. ಆ ತರ ಎಲ್ಲಾ ಸ್ಪೆಷಲ್ ಐಟಮ್ಸ್ ಇರುತ್ತೆ ಇದರಲ್ಲಿ. ಯಾವ್ದ್ರಲ್ಲಿ? ಕಂಪನಿ ಫೈನಲ್ ಅಕೌಂಟ್ಸ್. ನೆಕ್ಸ್ಟ್ ನಾವೇನ್ ಮಾತಾಡ್ತೀವಿ ಅಂದ್ರೆ ಟೈಪ್ಸ್ ಆಫ್ ಡಿವಿಡೆಂಡ್ಸ್ ಬಗ್ಗೆ ಮಾತಾಡ್ತೀವಿ. ಈ ಒಂದು ಚಾಪ್ಟರ್ ನಲ್ಲಿ ಟೈಪ್ಸ್ ಆಫ್ ಡಿವಿಡೆಂಡ್ ಬರುತ್ತೆ. ಈ ಸ್ಲೈಡ್ ನಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಮುಂದಿನ ಸ್ಲೈಡ್ ಅಲ್ಲಿ ವಿಲ್ ಟ್ರೈ ಎಕ್ಸ್ಪ್ಲೋರಿಂಗ್ ದ ಟೈಪ್ಸ್ ಆಫ್ ಡಿವಿಡೆಂಡ್ಸ್. ಇದು ಟೈಪ್ ಆಫ್ ಡಿವಿಡೆಂಡ್, ದಿಸ್ ಆಲ್ಸೋ ಎ ಸ್ಪೆಷಲ್ ಐಟಮ್ ವಿಚ್ ವುಡ್ ಬಿ ಗಿವನ್ ಇನ್ ದ adjustments. So therefore, this is very interesting chapter. So what is my humble request for you all is, those who are watching this chapter, you need to put in your heart and soul to get 24 marks. ನಾನು ಆಗ್ಲೇ ಹೇಳದಂಗೆ 24 ಮಾರ್ಕ್ಸ್ ಬಂದೇ ಬರುತ್ತೆ. ದಯಮಾಡಿ ಇದನ್ನ ಫಾಲೋ ಮಾಡಿ. ನಿಮ್ಗೆ ಯಾವ್ದಾನ ಒಂದು ಸಪೋಸ್ ಯಾವ್ದೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ರಿವೈಂಡ್ ಮಾಡ್ಕೊಳ್ಳಿ, ಮತ್ತೆ ಕೇಳ್ತಾ ಖಂಡಿತವಾಗ್ಲು ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆದ್ಮೇಲೆ ನಿಮ್ಗೆ I would be explaining in detail all the problems. We'll try working out 6 marks problems as well as 14 marks problems in our sessions. 10ರಿಂದ 12 ಸೆಷನ್ ಇದರಲ್ಲಿ ಒಂದು ವಿಡಿಯೋಸ್ ಮಾಡಿ ನಿಮ್ಗೋಸ್ಕರ ನಾನು ಅಪ್ಲೋಡ್ ಮಾಡ್ತೀನಿ. 10ರಿಂದ 12 ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಕಂಪನಿ ಫೈನಲ್ ಅಕೌಂಟ್ಸ್ ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. So now, as I said earlier, we'll try exploring the concept of accounting cycle. So why accounting cycle is very important is to understand the concept of final accounts. We need to understand the concept of accounting cycle. ಏನಾಗತ್ತೆ ಅಂದ್ರೆ ಸೈಕಲ್ ಅಂದ್ರೆ ಒಂದಾದ್ಮೇಲೆ ಒಂದು ಇವಾಗ ಏನಾಗತ್ತೆ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಪಾರ್ಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಇರೋದು ಮೇಲ್ಗಡೆ ಹೋಗುತ್ತೆ. ಇದೊಂದು ಸೈಕಲ್ ಅಂದ್ರೆ ಕಂಟಿನ್ಯೂಸ್ ಪ್ರೋಸೆಸ್ ಅಂದ್ರೆ ಪರ್ಪೆಚುಯಲ್ ಅಂತ ಕರಿತೀವಿ ನಾವು. ಅದೇ ತರ ಒಂದು ಕಂಪನಿ 1-4ಕ್ಕೆ ಶುರು ಆದ್ರೆ 31-3ಕ್ಕೆ ಕ್ಲೋಸ್ ಮಾಡ್ತಾರೆ. ಆ 1-4 ಅಂದ್ರೆ 1-4 ಅಂದ್ರೆ ಸಪೋಸ್ ಈಗ 2021 ನಡೀತಾ ಇದೆ. 1-4-2021ರಿಂದ 31-3-2022ಕ್ಕೆ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಅದನ್ನೇ ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ. ಆ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ 4 ಕ್ವಾರ್ಟರ್ ಬರುತ್ತೆ. 4 ಕ್ವಾರ್ಟರ್ ಅಂದ್ರೆ 3 ತಿಂಗಳಿಗೆ ಒಂದು ಕ್ವಾರ್ಟರ್ ಅಂತ ಕರಿತೀವಿ ನಾವು. ಏಪ್ರಿಲ್, ಮೇ, ಜೂನ್ ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸೆಕೆಂಡ್ ಕ್ವಾರ್ಟರ್ ಅಂತ ಕರಿತೀವಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಥರ್ಡ್ ಕ್ವಾರ್ಟರ್ ಅಂತ ಕರಿತೀವಿ. ಆಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್ ಫೋರ್ತ್ ಕ್ವಾರ್ಟರ್ ಅಂತ ಕರಿತೀವಿ. ಈ 4 ಕ್ವಾರ್ಟರ್ಸ್ ಅಲ್ಲಿ ಕಂಪನಿಯವರು ಏನ್ ಮಾಡ್ತಾರೆ? ಸೇಲ್ಸ್ ಮಾಡ್ತಾರೆ, ಪ್ರಾಫಿಟ್ ಗಳಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೇಲ್ಸ್ ಮಾಡ್ತಾರೆ, ಪ್ರಾಫಿಟ್ ಗಳಿಸ್ತಾರೆ. ಆ ಪ್ರಾಫಿಟ್ ಹೆಂಗ್ ಗಳಿಸ್ತಾರೆ ಅದನ್ನ ಸೀಕ್ವೆನ್ಸ್ ಆಗಿ ಬರೀತಾರೆ. ಆ ಸೀಕ್ವೆನ್ಸ್ ಆಗಿ ಬರೆಯೋದನ್ನೇ ಅಕೌಂಟಿಂಗ್ ಸೈಕಲ್ ಅಂತ ಕರೆಯೋದು. ಸೀಕ್ವೆನ್ಸ್ ಅಂದ್ರೆ ಒಂದಾದ್ಮೇಲೆ ಒಂದು ಬರೀತಾರಲ್ಲ, ಅದನ್ನ ಸೀಕ್ವೆನ್ಸ್ ಅಂತ ಕರಿತೀವಿ. ಆ ಸೀಕ್ವೆನ್ಸ್ ಪ್ರಕಾರ ಬರೆಯೋದನ್ನೇ ನಾವೇನಂತ ಕರೆಯೋದು? ಅಕೌಂಟಿಂಗ್ ಸೈಕಲ್ ಅಂತ ಕರೆಯೋದು. ಇದನ್ನ ನೀವು 10+2 ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ಓದಿರ್ತೀರಾ. ನಮ್ಮ ಜೀವನಾನೇ ಇದ್ರ ಮೇಲೆ ನಿಂತಿದೆ. ದಿಸ್ ಇಸ್ ಅವರ್ ಬಿಲೀವ್ ಮೀ, ದಿಸ್ ಇಸ್ ಅವರ್ ಬ್ರೆಡ್ ಅಂಡ್ ಬಟರ್. ಇದರಿಂದ ನಾವು ಊಟ ಮಾಡ್ತಾ ಇದೀವಿ. ನಾವು ಅಂದ್ರೆ ಆಲ್ ಕಾಮರ್ಸ್ ಕಮ್ಯುನಿಟಿ, ವಿ ಆರ್ ಅರ್ನಿಂಗ್ ಅವರ್ ಫುಡ್ ಓನ್ಲಿ ಬಿಕಾಸ್ ಆಫ್ ದಿಸ್ ಅಕೌಂಟಿಂಗ್ cycle. And for us, this is like a Bible or a Bhagavad Gita or a Quran for us, this accounting cycle. So therefore, we'll try understanding this religiously, because if you could able to follow this accounting cycle, obviously your fundamentals to become really very strong, and you can solve any kind of problem. So therefore, my request is to put in your efforts in learning this accounting cycle. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಇದನ್ನ ಸುಮ್ಮನೆ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ನಿಮ್ಗೆಲ್ಲ ಬುಕ್ ಕೀಪಿಂಗ್ ಅಂದ್ರೆ ಏನ್ ಗೊತ್ತು, ಜರ್ನಲ್ ಗೊತ್ತು, ಲೆಡ್ಜರ್, ಟ್ರಯಲ್ ಬ್ಯಾಲೆನ್ಸ್, ಫೈನಲ್ ಅಕೌಂಟ್ಸ್,
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಆಡಿಟಿಂಗ್, ರಿಪೋರ್ಟಿಂಗ್. ಈ 8 ಸ್ಟೇಜಸ್ ಅಂತ ಕರಿತೀವಿ ನಾವು, ಫೇಸಸ್ ಅಥವಾ ಸ್ಟೇಜಸ್ ಅಂತ ಕರಿತೀವಿ. ಈ 8 ಫೇಸಸ್ ಅಲ್ಲಿ ನಾವು ಇವಾಗ ಯಾವ ಸ್ಟೇಜ್ ಅಲ್ಲಿ ಇದೀವಿ ಅಂದ್ರೆ, ಬುಕ್ ಕೀಪಿಂಗ್ ಇರಲ್ಲ, ಆಗೋಯ್ತು. ಜರ್ನಲ್ ಆಗೋಯ್ತು. ಲೆಡ್ಜರ್ ಆದ್ಮೇಲೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಆಗ್ಲಿ ನಿಮ್ಗೆ ಫೈನಲ್ ಅಕೌಂಟ್ಸ್ ಪ್ರಾಬ್ಲಮ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಬಿಟ್ಟು ನಿಮ್ಗೆ ಫೈನಲ್ ಅಕೌಂಟ್ಸ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ ಈಗ? ಸೊ ನಾವು ವಿ ಆರ್ ಇನ್ ದ 4th ಸ್ಟೇಜ್ ಆಫ್ ಅಕೌಂಟಿಂಗ್ ಸೈಕಲ್. 4th ಸ್ಟೇಜ್ ಆದ್ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಬರುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ನಾವು 3 ತರ ಕರಿತೀವಿ. ಒಂದು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನ ನಾವು ರಿಟೈನ್ಡ್ ಅರ್ನಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆಮೇಲೆ ಬ್ಯಾಲೆನ್ಸ್ ಶೀಟ್ ನ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಫೈನಾನ್ಷಿಯಲ್ ಪೊಸಿಷನ್ ಸ್ಟೇಟ್ಮೆಂಟ್. 3 ಸೇರ್ಸಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. 3 ಸೇರ್ಸಿದ್ರೆ, ಆ 3 ಸೇರಿಸಿ ಮಾಡ್ತಕ್ಕಂತ ಒಂದು ಅನಾಲಿಸಿಸ್ ನೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ಅನಾಲಿಸಿಸ್ ಅಂದ್ರೆ ಕಂಪ್ಯಾರಿಸನ್. ಈಗ ಏನಾಗುತ್ತೆ ಅಂದ್ರೆ, ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ಸಪೋಸ್ ನೀವೊಂದು ಇನ್ಫೋಸಿಸ್ ಅನ್ನೋ ಒಂದು ಕಂಪನಿ ತಗೊಂಡ್ರೆ, 2020 ಬ್ಯಾಲೆನ್ಸ್ ಶೀಟ್ ನ 2019 ಬ್ಯಾಲೆನ್ಸ್ ಶೀಟ್ ಗೆ ಕಂಪೇರ್ ಮಾಡಿ ಅನಲೈಸ್ ಮಾಡ್ತೀವಿ. ಅವ್ರ ಸೇಲ್ಸ್ ಹೆಂಗಿತ್ತು, ನೆಟ್ ಪ್ರಾಫಿಟ್ ಹೆಂಗಿತ್ತು, ಅವ್ರ ಅಸೆಟ್ಸ್ ಹೆಂಗಿತ್ತು, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಏನಾಯ್ತು, ಕರೆಂಟ್ ಅಸೆಟ್ಸ್ ಏನಾಯ್ತು, ಅವ್ರ ಲಯಬಿಲಿಟೀಸ್ ಏನಾಯ್ತು, ಅದನ್ನ ಕಂಪೇರ್ ಮಾಡಿ ಪರ್ಫಾರ್ಮೆನ್ಸ್ ನ ಕಂಪೇರ್ ಮಾಡ್ತಕ್ಕಂತ ಒಂದು ಸ್ಟೇಜ್ ಬಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ಈ ಸ್ಟೇಜ್ ಬಂದು ನಿಮ್ಗೆ ನೆಕ್ಸ್ಟ್ ಇಯರ್ ಅಂದ್ರೆ ನೆಕ್ಸ್ಟ್ ಸೆಮಿಸ್ಟರ್ ಗಳಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬರುತ್ತೆ. ಆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ನೀವು ಡೀಟೈಲ್ ಆಗಿ ಓದ್ತೀರಾ ಯಾವ್ದನ್ನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸ್, ಆಮೇಲೆ ರೇಷಿಯೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನಾಲಿಸಿಸ್, ಈ ತರ ಎಲ್ಲ ಅನಾಲಿಸಿಸ್ ಅನಾಲಿಟಿಕಲ್ ಟೂಲ್ಸ್ ಇದೆ. ಮತ್ತೆ ರೇಷಿಯೋ ಅನಾಲಿಸಿಸ್ ಅಂತ ಬರುತ್ತೆ. ಈ ಎಲ್ಲಾ ಟೂಲ್ಸ್ ನ ಕಂಬೈನ್ ಮಾಡಿ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀರಾ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮೇಲೆ ಆಡಿಟಿಂಗ್ ಹೋಗುತ್ತೆ. ಆಡಿಟಿಂಗ್ ನಿಮ್ಗೆ ಗೊತ್ತು, ಒಬ್ಬ ಚಾರ್ಟ್ ಅಕೌಂಟೆಂಟ್ ಬರ್ತಾರೆ, ಇಂಟರ್ನಲ್ ಆಡಿಟ್ ಅಂತ ಇರುತ್ತೆ, ಎಕ್ಸ್ಟರ್ನಲ್ ಆಡಿಟ್ ಅಂತ ಇರುತ್ತೆ. ಅವ್ರ ಆಡಿಟರ್ಸ್ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟಾದ್ಮೇಲೆ ಕಂಪನಿಯವ್ರು ಏನ್ ಮಾಡ್ತಾರೆ, ಆ ರಿಪೋರ್ಟ್ ನ ಪಬ್ಲಿಷ್ ಮಾಡ್ತಾರೆ. ಯಾತಕ್ಕೋಸ್ಕರ ಪಬ್ಲಿಷ್ ಮಾಡ್ತಾರೆ ಅಂದ್ರೆ, ಜನಕ್ಕೆ ಗೊತ್ತಾಗಬೇಕು ನಮ್ ಕಂಡೀಷನ್ ಏನಾಗಿದೆ, ನಮ್ಮ ಪೊಸಿಷನ್ ಏನಿದೆ. ಇದೆಲ್ಲ ಮ್ಯಾಂಡೇಟರಿ, ಕಂಪಲ್ಸರಿಯಾಗಿ ಅವ್ರು ರಿಪೋರ್ಟ್ ಮಾಡ್ಲೇಬೇಕಾಗತ್ತೆ. ಇದನ್ನ ನಾವು ರಿಪೋರ್ಟಿಂಗ್ ಅಂತ ಕರೆಯೋದು. ಓಕೆನಾ? ಸೊ ದೇರ್ ಫಾರ್ ವಾಟ್ ಆರ್ ದ ಸ್ಟೇಜಸ್ ಇನ್ ಅವರ್ ಅಕೌಂಟಿಂಗ್ ಸೈಕಲ್? ವಿ ವಿಲ್ ಸ್ಟಾರ್ಟ್ ವಿತ್ ಬುಕ್ ಕೀಪಿಂಗ್ ಅಂಡ್ ವಿಲ್ ಬಿ ವೈಂಡಿಂಗ್ ಅಪ್ ವಿತ್ ರಿಪೋರ್ಟಿಂಗ್. ಇದನ್ನ ಯಾಕೆ ಸೈಕಲ್ ಅಂತ ಕರಿತೀವಿ ಅಂದ್ರೆ, ಒಂದ್ಸಾರಿ ರಿಪೋರ್ಟ್ ಸಪೋಸ್ 1/4 ಏನನ್ನ ಶುರು ಆಗಿ 31st ಮಾರ್ಚ್ ಏನನ್ನ ಕ್ಲೋಸ್ ಆಗಿದೆ ಅಂತ ರಿಪೋರ್ಟ್ ಆಗತ್ತೆ. 31st ಮಾರ್ಚ್ಗೆ ರಿಪೋರ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ 1/4ಗೆ ಮತ್ತೆ ಬುಕ್ ಕೀಪಿಂಗ್ ಇಂದ ಶುರು ಮಾಡಿ ಮತ್ತೆ ರಿಪೋರ್ಟಿಂಗ್ ಬರುತ್ತೆ ನೆಕ್ಸ್ಟ್ ಇಯರ್ 31st ಮಾರ್ಚ್ ಅಷ್ಟೊತ್ತಿಗೆ. ಅದರಿಂದ ಇದನ್ನ ಸೈಕಲ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ವೆರಿ interesting to know the cycle continues as much as possible till the end of the working of a particular company. ಅಂದ್ರೆ ಕಂಪನಿ ಮುಳುಗೋವರೆಗೂ ದೇವರ ದಯದಿಂದ ಯಾವ್ದು ಕಂಪನಿಗಳು ಮುಳುಗಬಾರ್ದು. ಇಂಡಿಯಾದಲ್ಲಿ ಕಂಪನಿ ಮುಳುಗಬಾರ್ದು ಅಂತ ನಾವೆಲ್ಲ ಪ್ರಾರ್ಥಿಸಬೇಕು. ಯಾಕೆಂದ್ರೆ ದ ಹೋಲ್ ಎಕಾನಮಿ ಲೈಸ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ಅವರ್ ಕಂಪನೀಸ್. ಸೊ ದೇರ್ ಫಾರ್, as I said earlier, this is like a very religiously you need to learn this particular concept of accounting cycle so that you can understand the very concept of final accounts. Next, ನಾನು ಹೇಳ್ದಂಗೆ ಇಲ್ಲಿ ಏನಾಯ್ತು, 8 phases ಬಂತು. 8 phases ಬಗ್ಗೆ ನಾನು ಸುಮ್ಮನೆ ಬರೀ ಫೈನಲ್ ಅಕೌಂಟ್ಸ್ ಬಗ್ಗೆ ಮಾತ್ರ ಬ್ರೀಫ್ ಆಗಿ ಹೇಳಿದ್ದೀನಿ. ಬುಕ್ ಕೀಪಿಂಗ್, ಜರ್ನಲ್ ಲೆಡ್ಜರ್ ನಾನೇನು ಹೇಳಕ್ ಹೋಗಿಲ್ಲ. ಅಲ್ಲಿ ನಿಮ್ಗೆ ಗೊತ್ತಲ್ವಾ, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಪರ್ಸನಲ್ ಅಕೌಂಟ್ ಅಂತ ಇರುತ್ತೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್, ರಿಯಲ್, ನಾಮಿನಲ್ ಅಂಡ್ ಪರ್ಸನಲ್ ಅಕೌಂಟ್ಸ್ ಅಂತ ಇರುತ್ತೆ. ಅದನ್ನೆಲ್ಲ ನಾವು ಬೈಫರ್ಗೇಟ್ ಮಾಡಿ ರೆಕಾರ್ಡ್ ಮಾಡ್ತೀವಿ. ಎಲ್ಲಿ? ಬುಕ್ ಕೀಪಿಂಗ್ ಅಲ್ಲಿ, ಜರ್ನಲ್ ಮತ್ತು ಲೆಡ್ಜರ್ ನಲ್ಲಿ. ಲೆಡ್ಜರ್ ಇಂದ ಬರ್ತಕ್ಕಂಥದ್ದೇ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಆದ್ಮೇಲೆ ಬರೋದೆ ಫೈನಲ್ ಅಕೌಂಟ್ಸ್. ಟ್ರಯಲ್ ಬ್ಯಾಲೆನ್ಸ್ ಆದ್ಮೇಲೆ ಬರೋದೆ ಫೈನಲ್ ಅಕೌಂಟ್ಸ್. ಇದನ್ನ ನಾವು 8 phases ಅಂತ ಕರಿತೀವಿ. ಈ ಫೈನಲ್ ಅಕೌಂಟ್ಸ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಕೇರ್ಫುಲಿ ಬಿಕಾಸ್ ಯು ಕ್ಯಾನ್ ಡೂ ದ ಬಿಸ್ನೆಸ್ ಇನ್ ಮೋರ್ ದ್ಯಾನ್ ಒನ್ ವೇ. ಬಿಸ್ನೆಸ್ ಒಂದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು ನಾವು. ಇಲ್ಲಿ ಏನಾಗತ್ತೆ ಅಂದ್ರೆ, ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಮ್ಯಾನುಫ್ಯಾಕ್ಚರಿಂಗ್ ಫೈನಲ್ ಅಕೌಂಟ್ಸ್ ಆರ್ ಬೀನ್ ಪ್ರಿಪೇರ್ಡ್ ಅಂಡ್ ಪ್ರೆಸೆಂಟೆಡ್.
ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ಘಟಕ, ಒಂದು ಉತ್ಪಾದನಾ ಘಟಕ ಕೂಡ ಫೈನಲ್ ಅಕೌಂಟ್ಸ್ ಮಾಡುತ್ತೆ. ಟ್ರೇಡಿಂಗ್ ಯೂನಿಟ್ ಅಂದ್ರೆ ಉತ್ಪಾದನಾ ಘಟಕದಿಂದ ಸಪೋಸ್ ನೀವು ನೀಲ್ಕಮಲ್ ಚೇರ್ಸ್ ಅನ್ಕೊಳ್ಳಿ, ನೀಲ್ಕಮಲ್ ಚೇರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಯ್ತಾ. ಆ ನೀಲ್ಕಮಲ್ ಚೇರ್ಸ್ ನ ರಾಘವೇಂದ್ರ ಟ್ರೇಡರ್ಸ್ ಅಂತ ಒಬ್ರು ಇರ್ತಾರೆ. ಆ ರಾಘವೇಂದ್ರ ಟ್ರೇಡರ್ಸ್ ಅವರು ಕೊಂಡ್ಕೊಂಡು ಬಂದು ನೀಲ್ಕಮಲ್ ಚೇರ್ಸ್ ನ ಅವ್ರ ಶೋರೂಮ್ ಅಲ್ಲಿ ಇಟ್ಟು ಮಾರಾಟ ಮಾಡ್ತಾರೆ. ಅದನ್ನ ಟ್ರೇಡಿಂಗ್ ಯೂನಿಟ್ ಅಂತ ಕರೆಯೋದು. ನೀಲ್ಕಮಲ್ ಚೇರ್ಸ್ ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತಲೇ ಕರಿತೀವಿ ಆಯ್ತಾ. ಸೊ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈ ತರ ಫೈನಲ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡುತ್ತೆ. ಯಾವ ತರ ಅವ್ರದ್ದು ದೇ ವಿಲ್ ಸ್ಟಾರ್ಟ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ದೆನ್ ದೇ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ವೆರಿ ಪಾಪ್ಯುಲರ್ಲಿ ನೋನ್ ಆಸ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆ ನಂತರದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಅದನ್ನ ರಿಟೈನ್ಡ್ ಅರ್ನಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇವೆಂಚುಲಿ ವಿ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ವೈಡ್ಲಿ ನೋನ್ ಆಸ್ ಪೊಸಿಷನ್ ಸ್ಟೇಟ್ಮೆಂಟ್. ನಾನು ಹೇಳಿದಾಗ ನಿಮ್ಗೆ ಅವಾಗ್ಲೇ ಯಾತಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ ನ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಂತಂದ್ರೆ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇದೆ ಅಲ್ಲ, ಅದು ನೆಟ್ವರ್ತ್ ಅಂತ ಕರಿತೀವಿ. ಆ ನೆಟ್ವರ್ತ್ ನೇ ನಾವು ಪೊಸಿಷನ್ ಅಂತ ಕರೆಯೋದು. ನಿಮ್ಮ ಬೆಲೆ ಎಷ್ಟು, ನಿಮ್ಮ ಇವತ್ತಿನ ನೆಟ್ವರ್ತ್ ಎಷ್ಟು, ಅದಕ್ಕಾಗಿ ಆ ಬ್ಯಾಲೆನ್ಸ್ ಶೀಟ್ ನ ನಾವು ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ 3-4 ಉದಾಹರಣೆ ಸಮೇತ ನಾನು ನಿಮ್ಗೆ ಪೊಸಿಷನ್ ಸ್ಟೇಟ್ಮೆಂಟ್ ನ ಯಾತಕ್ಕೋಸ್ಕರ ಕರೀತಾರೆ ಅಂತ ನಿಮ್ಗೆ ತಿಳಿಸಿ ಇನ್ನೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಇರುತ್ತೆ. ಟ್ರೇಡಿಂಗ್ ಕನ್ಸರ್ನ್ ಅಂದ್ರೆ ನಾನು ಆವಾಗ್ಲೇ ಹೇಳ್ದಂಗೆ ರಾಘವೇಂದ್ರ ಟ್ರೇಡರ್ಸ್ ಅಂತ ಇದ್ರೆ ಅವರು ನೀಲ್ಕಮಲ್ ಚೇರ್ಸ್ ನ ತಗೊಂಡ್ ಬಂದು ಅವ್ರ ವೇರ್ ಹೌಸ್ ಅಲ್ಲಿ ಇಟ್ಬಿಟ್ಟು ರಿಟೈಲ್ ಮಾರ್ತಾರಲ್ಲ, ಅದನ್ನ ಟ್ರೇಡಿಂಗ್ ಯೂನಿಟ್ ಅಂತ ಇರೋದು. ರಿಟೈಲ್ ಗನ್ನ ಮಾರ್ಬೋದು, ಹೋಲ್ಸೇಲ್ ಗನ್ನ ಮಾರ್ಬೋದು, ಬಟ್ ಅವ್ರು ತಯಾರಿಸಲ್ಲ. ಅದನ್ನ ಟ್ರೇಡಿಂಗ್ ಯೂನಿಟ್ ಅಂತ ಕರೆಯೋದು, ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀವಿ. ಟ್ರೇಡಿಂಗ್ ಕನ್ಸರ್ನ್ ಅವ್ರು ಏನ್ ಮಾಡ್ತಾರೆ, ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾಡಲ್ಲ. ನೀವು ಇಲ್ಲಿ ಗಮನಿಸಬಹುದು, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂದ್ರೆ ಬರೀ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ಬೇಕು. ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾನೆ, ಮ್ಯಾನುಫ್ಯಾಕ್ಚರ್ ಅಕೌಂಟ್ ಮಾಡ್ತಾನೆ. ಅದ್ರಲ್ಲಿ ಏನಾಗುತ್ತೆ, ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಫಿನಿಶ್ ಸ್ಟಾಕ್, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸೇಲ್ ಮಾಡಿದ ಡೀಟೇಲ್ಸ್ ಇರುತ್ತೆ ಆಯ್ತಾ. ಆ ನಂತರದಲ್ಲಿ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸೇಲ್ಸ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ. ಸ್ನೇಹಿತರೆ, ನೀವು ದಯವಿಟ್ಟು ಒಂದು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ ಕಾಮರ್ಸ್, ನಾನು ಆವಾಗ್ಲೇ ಹೇಳ್ದಂಗೆ ಈ ಒಂದು ಅಕೌಂಟಿಂಗ್ ಸೈಕಲ್ ಇದೆ ಅಲ್ಲ, ಇದನ್ನ ನಾವು ಭದ್ರಪಡಿಸ್ಕೊಂಡ್ರೆ ನಾವು ಯಾವುದೇ ತರತಕ್ಕಂತ ಒಂದು ಪ್ರಾಬ್ಲಮ್ ನ ತುಂಬಾ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಯಾಕೆಂದ್ರೆ ನಮ್ಗೆ ಡೆಬಿಟ್ ಅಂದ್ರೆ ಗೊತ್ತಿರಲ್ಲ, ಕ್ರೆಡಿಟ್ ಅಂದ್ರೆ ಗೊತ್ತಿರಲ್ಲ. ನೀವು ಈಗ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಾಟ್ ಇಸ್ ಡೆಬಿಟ್ ಅಂಡ್ ವಾಟ್ ಇಸ್ ಕ್ರೆಡಿಟ್ ಅಂತ ಯಾರನ್ನ ಕೇಳಿದ್ರೆ, ಡೆಬಿಟ್ ಅಂಡ್ ಕ್ರೆಡಿಟ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಪ್ಲಸ್ ಅಥವಾ ಮೈನಸ್ ನ ನಾವು ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ನಾವ್ ಏನ್ ಮಾಡ್ತೀವಿ, ಡೆಬಿಟ್ ಅಂಡ್ ಕ್ರೆಡಿಟ್ ತಕ್ಷಣ ನಮ್ಗೆ ಹೆದರಿಕೆ ಆಗ್ಬಿಡುತ್ತೆ, ಏನಪ್ಪಾ ಇವ್ರು ಏನನ್ನ ಕೇಳ್ತಾ ಇದಾರೆ ಅಂತ. ಡೆಬಿಟ್ ಅಂಡ್ ಕ್ರೆಡಿಟ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ ಅಷ್ಟೇ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇದ್ರಲ್ಲಿ ನೀವು ಪ್ಲಸ್ ಅಂಡ್ ಮೈನಸ್ ಕಾಣಿಸುತ್ತೆ ನಿಮ್ಗೆ. ಹೆಂಗೆ ಅಂದ್ರೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂದ್ರೆ ಮೈನಸ್, ಕರೆಕ್ಟಾ? ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂದ್ರೆ ಪ್ಲಸ್. So therefore, in all those three accounts, real, nominal and personal, what you are observing is debit and credit is plus or minus. Plus or minus na ನಾವು ಡೆಬಿಟ್ ಅಥವಾ ಕ್ರೆಡಿಟ್ ಅಂತ ಕರಿತೀವಿ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಟ್ರೇಡಿಂಗ್ ಕನ್ಸರ್ನ್ ಬರುತ್ತಲ್ಲ, ಟ್ರೇಡಿಂಗ್ ಕನ್ಸರ್ನ್ ಬಂದಾಗ ಇಲ್ಲೇನಾಗುತ್ತೆ, ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಿ, ಸೇಲ್ಸ್ ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಜೊತೆಲಿ ಕಂಪೇರ್ ಮಾಡ್ತೀವಿ, ಸೇಲ್ಸ್ ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಜೊತೆಲಿ ಮ್ಯಾಚ್ ಮಾಡ್ತೀವಿ. ಸೇಲ್ಸ್ ಮೈನಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇನ್ನೊಂದ್ಸರಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಸಪೋಸ್ ಸೇಲ್ಸ್ 100 ರೂಪೀಸ್ ಇರುತ್ತೆ, ಮತ್ತೆ ಏನೋ ಡೈರೆಕ್ಟ್ ಎಕ್ಸ್ಪೆನ್ಸಸ್ 40 ರೂಪೀಸ್ ಇರುತ್ತೆ. 100 ಮೈನಸ್ 40 60 ರೂಪೀಸ್. ಸೊ 60 ರೂಪೀಸ್ ನ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್ ಇಸ್ ದ ಇನಿಷಿಯಲ್ ಪ್ರಾಫಿಟ್ ಅರ್ನ್ಡ್ ಬೈ ದ ಕಂಪನಿ ಅಪಾನ್ ಕಂಪೇರಿಂಗ್ ಸೇಲ್ಸ್ ವಿತ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೇಲ್ಸ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದಾಗ ಬರ್ತಕ್ಕಂತ ಒಂದು ಪ್ರಾಫಿಟ್ ನೇ ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಆ ಗ್ರಾಸ್ ಪ್ರಾಫಿಟ್ ನ ಏನ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆದ್ಮೇಲೆ ಗ್ರಾಸ್ ಪ್ರಾಫಿಟ್ ಮೈನಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿ ಅರೈವ್ ಅಟ್ ನೆಟ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಮೈನಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿ ಅರೈವ್ ಅಟ್ ನೆಟ್ ಪ್ರಾಫಿಟ್. ಇದು ಬಂದು ಟ್ರೇಡಿಂಗ್ ಕನ್ಸರ್ನ್. ನೆಕ್ಸ್ಟ್ ಒನ್ ವಾಟ್ ವಿ ಹ್ಯಾವ್ ಎಸ್ ಬ್ಯಾಂಕಿಂಗ್ ಕನ್ಸರ್ನ್. ನಾನು ಆವಾಗ್ಲೇ ಹೇಳ್ದಂಗೆ ಒಂದು ಬಿಸ್ನೆಸ್ ನ ಮೋರ್ ದ್ಯಾನ್ ಒನ್ ಟೈಪ್ ಅಲ್ಲಿ ಮಾಡ್ಬೋದು. ಇದನ್ನ ನಾವೇನ್ ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್ ಅಂಡ್ ಬ್ಯಾಂಕಿಂಗ್. ಓಕೆನಾ? ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಂದ್ರೆ,
ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಇರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಇರಲ್ಲ. ಯಾಕೆ ಟ್ರೇಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಬ್ಯಾಂಕ್ ಅವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅವ್ರು ಏನು ಟ್ರೇಡ್ ಮಾಡಲ್ಲ, ಏನು ತಂದು ಮಾರಲ್ಲ ಅವ್ರು. ಸೊ ವಾಟ್ ಈಸ್ ಬ್ಯಾಂಕ್ ಅಂತಂದ್ರೆ ಇಟ್ಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ ಡೆಪಾಸಿಟ್ಸ್ ಅಂಡ್ ಲೆಂಡ್ ಲೋನ್ಸ್, ಕರೆಕ್ಟಾ? ಸೊ ದೇರ್ ಫಾರ್ ದೇ ಆರ್ ನಾಟ್ ಟ್ರೇಡಿಂಗ್, ದೇ ಆರ್ or they are not getting into any kind of manufacturing activities. So therefore, they will not prepare trading profit and loss, trading account and manufacturing account. So they directly prepare profit and loss account. They get into profit and loss appropriation account and the balance sheet later. The current chapter focuses on company final accounts. ಇಲ್ಲೇನಾಗತ್ತೆ ಅಂದ್ರೆ ನಾವು ಬ್ಯಾಂಕ್ ಫೈನಲ್ ಅಕೌಂಟ್ಸ್ ಬಗ್ಗೆನೂ ಮಾತಾಡಲ್ಲ, ಆಮೇಲೆ ಬೇರೆ ಇನ್ಶೂರೆನ್ಸ್ ಕಂಪನಿ ಫೈನಲ್ ಅಕೌಂಟ್ಸ್ ಬಗ್ಗೆನೂ ಮಾತಾಡೋದಿಲ್ಲ. ಇದು ಕಂಪನಿ ಫೈನಲ್ ಅಕೌಂಟ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ. ಅದರಿಂದ ಚಾಪ್ಟರ್ ಹೆಸರೇನಪ್ಪಾ ಅಂದ್ರೆ ಕಂಪನಿ ಫೈನಲ್ ಅಕೌಂಟ್ಸ್. ಇಲ್ಲೇನಾಗತ್ತೆ ಅಂದ್ರೆ ನಿಮಗೆ ಕಂಪನಿ ಫೈನಲ್ ಅಕೌಂಟ್ಸ್ ಅಲ್ಲಿ ಆಸ್ ಎ ಸೆಡ್ ಅಲ್ಲಿ ಯು ನೀಡ್ ಟು ಸ್ಟ್ರಿಕ್ಟ್ಲಿ ಅಡ್ಹರ್ ಟು ದ ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್ ಆಫ್ ದ ಕಂಪನೀಸ್ ಆಕ್ಟ್ ಆಫ್ 1956. ನಾವು ಶೆಡ್ಯೂಲ್ 6 ಅಂತ ಕರಿತೀವಿ. ಶೆಡ್ಯೂಲ್ 6 ಅಂದ್ರೆ ಕಂಪನೀಸ್ ಆಕ್ಟ್ ಆಫ್ 1956 ನಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ನ ಹ್ಯಾಗ್ ಮಾಡ್ಬೇಕು ಅಂತ ಅವ್ರು ಹೇಳಿರ್ತಾರೆ. ಅದೇ ರೀತಿ ನಾವು ಬ್ಯಾಲೆನ್ಸ್ ಶೀಟ್ ನ ಫಾಲೋ ಮಾಡ್ಬೇಕಾಗತ್ತೆ. ವಿ ನೀಡ್ ಟು ಸ್ಟ್ರಿಕ್ಟ್ಲಿ ಅಡ್ಹರ್ ಟು ದ ಪ್ರಾವಿಷನ್ಸ್ ಆಫ್ ಕಂಪನೀಸ್ ಆಕ್ಟ್ ಆಫ್ 1956 ವಿಚ್ ಇಸ್ ಗೆಟಿಂಗ್ ಅಮೆಂಡೆಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಮೆಂಡ್ಮೆಂಟ್ ಅಂತಂದ್ರೆ ಚೇಂಜಸ್ ಆಗ್ತಾ ಇರುತ್ತೆ. 1956 ಅಲ್ಲಿ ಇದ್ದಂಗೆ ಇವತ್ತಿನ ದಿನ 2021 ಅಲ್ಲಿ ಕಂಪನೀಸ್ ಆಕ್ಟ್ ಇರಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಕಂಪನೀಸ್ ಆಕ್ಟ್ ತುಂಬಾ ಅಮೆಂಡ್ ಆಗಿದೆ, ತುಂಬಾ ಚೇಂಜ್ ಆಗಿದೆ. ಚೇಂಜ್ ಆದ ಪ್ರಕಾರ ನಾವು ಅದರ ಪ್ರಕಾರ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಶೆಡ್ಯೂಲ್ 6 ಟು ದ ಕಂಪನೀಸ್ ಆಕ್ಟ್ 1956 ಡೀಲ್ಸ್ ವಿತ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಕ್ಲಾಸಿಫೈಡ್ ಡಿಸ್ಕ್ಲೋಜರ್ ಟು ಬಿ ಮೇಡ್ ದೇರ್ ಇನ್, and it applies uniformly to all the companies registered under the Companies Act of 1956 for the presentation of financial statements of an accounting year. ನೋಡಿ ಸ್ನೇಹಿತರೆ, ಗಮನಿಸಬೇಕಾಗಿರೋದು ಅಂಶ ಏನಪ್ಪಾ ಅಂತಂದ್ರೆ ಇಂಡಿಯಾದಲ್ಲಿ ಸುಮಾರು ಒಂದು 15,000ಕ್ಕಿಂತ ಜಾಸ್ತಿ ಕಂಪನೀಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಸುಮಾರು 18,000 20,000 ಕಂಪನೀಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅದರಿಂದ ರಿಜಿಸ್ಟರ್ ಆದ ಕಂಪನೀಸ್ ನಾವು ಲಿಸ್ಟೆಡ್ ಕಂಪನೀಸ್ ಅಂತ ಕರಿತೀವಿ. ಆ ಲಿಸ್ಟೆಡ್ ಕಂಪನೀಸ್ ಎಲ್ಲ ಸಹ ಈ ಒಂದು ಏನೋ ಶೆಡ್ಯೂಲ್ 6 ಆಫ್ ದ ಕಂಪನೀಸ್ ಟು ದ ಕಂಪನೀಸ್ ಆಕ್ಟ್ ಆಫ್ 1956 ನ ಫಾಲೋ ಮಾಡಬೇಕು. ಶೆಡ್ಯೂಲ್ 6 ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದು ರೂಲ್ಸ್, ಒಂದು ರೆಗ್ಯುಲೇಷನ್ಸ್, ಒಂದು ಫಾಲೋ ಮಾಡಬೇಕು. ನೀವು ಇಂಡಿಯಾನಲ್ಲಿ ಡ್ರೈವ್ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಡ್ರೈವ್ ಮಾಡಬೇಕು ಅಂತ ಇದೆ. ಯಾತಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಡ್ರೈವ್ ಮಾಡಬೇಕು ಅಂತ ಇದೆ ಅಂತಂದ್ರೆ ಆಲ್ ಇಂಡಿಯನ್ ಇದು ಏನೋ ವೆಹಿಕಲ್ಸ್, ಕಾರ್ಸ್ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಯಾವ್ದಾರ ರೈಟ್ ಹ್ಯಾಂಡ್ ಡ್ರಿವನ್. ಅದೇ ನೀವು ಯುರೋಪ್ ಕಂಟ್ರೀಸ್ಗೆ ಹೋಗಿದ್ದೀವಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಕೀಪ್ ರೈಟ್ ಅಂತ ಇರುತ್ತೆ. ಕೀಪ್ ರೈಟ್ ಅಂದ್ರೆ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಡ್ರಿವನ್ ಕಾರ್ಸ್, ಲೆಫ್ಟ್ ಹ್ಯಾಂಡ್ ಡ್ರಿವನ್ ವೆಹಿಕಲ್ಸ್ ಇದೆ. ಸೊ ದಿಸ್ ಇಸ್ ಫಾರ್ ಕನ್ವೀನಿಯನ್ಸ್. ಅದೇ ತರ ಕನ್ವೀನಿಯನ್ಸ್ ಅಂದ್ರೆ ನಮ್ಮ ಒಂದು ಅಪ್ಲಿಕೇಶನ್ಗೋಸ್ಕರ ನಮಗೂ ಒಂದು ಮಾದರಿ ಬ್ಯಾಲೆನ್ಸ್ ಶೀಟ್ ಇರಬೇಕು, ಒಂದು ಮಾದರಿ ಏನೋ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಕರಿತೀವಿ. ಮಾದರಿ ಪ್ರಶ್ನೆ ಪತ್ರಿಕೆ ಅಂದ್ರೆ ಅದೇ ರೀತಿ ಇರಬಹುದು ಅಂತ ಪ್ರಶ್ನೆ ಪತ್ರಿಕೆ. ಅದೇ ತರ ಶೆಡ್ಯೂಲ್ 6 ಹಾಕೊಟ್ಬಿಟ್ಟಿದೀವಿ ಅಂದ್ರೆ ಎಲ್ಲಾ ಕಂಪನಿನೂ ಅದೇ ಮಾದರಿನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ನಾನು ಇನ್ಫೋಸಿಸ್, ನಾನು ಟಾಪ್ ಇಂಡಿಯನ್ TCS, ಇನ್ಫೋಸಿಸ್, ನಾನು TCS, ನಾನು ಐ ಆಮ್ ದ ಒನ್ ಹ್ಯಾವಿಂಗ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಐ ವೋಂಟ್ ಫಾಲೋ ಶೆಡ್ಯೂಲ್ 6 ಅಂದ್ರೆ ಒಪ್ಪಲ್ಲ ಯಾರು. ಸೊ ದೇರ್ ಫಾರ್ ಒಂದು ಮಾದರಿ ಫಾಲೋ ಮಾಡೋದಕ್ಕೆ ಈ ಕಂಪನೀಸ್ ಆಕ್ಟ್ ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್, now every company should adopt vertical format of balance sheet as per the revised schedule 3. ಇವಾಗ ಏನಾಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸೆಕೆಂಡ್ PUC ನಲ್ಲಿ ನಾವು ಸೋಲ್ ಟ್ರೇಡರ್ ಮಾಡುವಾಗ ಈ ತರ ಏನ್ ಮಾಡ್ತೀವಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ ಮಾಡ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಡೆಬಿಟ್ ಅಂತ, ರೈಟ್ ಹ್ಯಾಂಡ್ ಸೈಡ್ ಗೆ ಕ್ರೆಡಿಟ್ ಅಂತ ಮಾಡ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು, ಹಾರಿಜಾಂಟಲ್ ಆಗಿ ಮಾಡಂಗಿಲ್ಲ, ವರ್ಟಿಕಲ್ ಆಗಿ ಮಾಡ್ಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟ್ ಆಗ್ಲಿ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗ್ಲಿ. Sorry. The next one, what is very important is the statutory provisions regarding the preparation of company final accounts. ನಾನು ಹೇಳ್ದೆಲ್ಲ ನಿಮ್ಗೆ, ಈ ಕಂಪನಿ ಫೈನಲ್ ಅಕೌಂಟ್ಸ್ ಮಾಡುವಾಗ ಈ ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್ ಇದೆಲ್ಲ, ಇದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಇವಾಗ ನೀಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಡ್ರಾ ದ ಬ್ಯಾಲೆನ್ಸ್ ಶೀಟ್, ಯು ವಿಲ್ ನಾಟ್ ಬಿ ಏಬಲ್ ಟು ಡ್ರಾ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾಕೆಂದ್ರೆ ಅವ್ರು ಹೇಗೆ ಹೇಳಿರ್ತಾರೆ ಅದೇ ತರ ನಾವು ಮಾಡ್ಬೇಕಾಗತ್ತೆ. ಇಲ್ಲೇನಾಗತ್ತೆ ಅಂದ್ರೆ
ನಾವು ಇದು ಸೋಲ್ ಟ್ರೇಡರ್ ಫೈನಲ್ ಅಕೌಂಟ್ಸ್ ಮಾಡುವಾಗ ಡಿಪ್ರಿಸಿಯೇಷನ್ ಮೊದಲು ಹಾಕೋಬಹುದು, ಆಮೇಲೆ ಏನ್ ಬೇಕಾದ್ರೂ ಹಾಕೋಬಹುದು. ಒಂದು ಪ್ರೊಸೀಜರ್ ಅಥವಾ ಪ್ರೋಸೆಸ್ ಫಾಲೋ ಮಾಡಲ್ಲ. ಆದ್ರೆ ಇಲ್ಲಿ ಒಂದು ಪ್ರೊಸೀಜರು ಮತ್ತು ಒಂದು ಪ್ರೋಸೆಸ್ ಫಾಲೋ ಮಾಡ್ಲೇಬೇಕಾಗತ್ತೆ. Section 129 of the Companies Act 2013 provides for preparation of financial statements. Section 129 ಅಂತ ಇದೆ ಕಂಪನೀಸ್ ಆಕ್ಟ್ ಅಲ್ಲಿ. ಆ ಕಂಪನೀಸ್ ಆಕ್ಟ್ ಸೆಕ್ಷನ್ 129 ಪ್ರಕಾರನೇ ನಾವು ಏನ್ ಮಾಡ್ಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ಬೇಕು. ಏನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ 3 ತರ ಇದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಒಂದು ಇನ್ಕಮ್ ಸ್ಟೇಟ್ಮೆಂಟ್, ಒಂದು ರಿಟೈನ್ಡ್ ಅರ್ನಿಂಗ್ ಸ್ಟೇಟ್ಮೆಂಟ್, ಒಂದು ಪೊಸಿಷನ್ ಸ್ಟೇಟ್ಮೆಂಟ್. ಯಾವ್ದನ್ನ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ರಿಟೈನ್ಡ್ ಅರ್ನಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಮತ್ತು ಪೊಸಿಷನ್ ಸ್ಟೇಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೆ, ಇದರ ಬಗ್ಗೆ ತುಂಬಾ ಗಮನ ಹರಿಸ್ಬೇಕು ನೀವು. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಎನಿ ಟೈಮ್ ಯು ಕ್ಯಾನ್ ರೀಕಾಲ್ ಅಂಡ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಸೆಕ್ಷನ್ 2 ಅದು ಬ್ರಾಕೆಟ್ ಅಲ್ಲಿ ಇರುತ್ತಲ್ಲ, ಅದನ್ನ ಸಬ್ ಸೆಕ್ಷನ್ ಅಂತ ಕರಿತೀವಿ ನಾವು. Section 2, subsection 40 to include balance sheet, profit and loss account, cash flow statement, statement of changes in equity and any explanatory note annexed to the above. ಏನಾಗುತ್ತೆ ಅಂದ್ರೆ ಸೆಕ್ಷನ್ 2 subsection 40 ನಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀರಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀರಾ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಅಂತ ಮಾಡ್ತಾರೆ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಅಂದ್ರೆ ನೆಟ್ವರ್ತ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಆ ಒಂದು ಪೀರಿಯಡ್ಗೆ ಅಂತ. ನೆಟ್ವರ್ತ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಕ್ವಲ್ ಟು ನೆಟ್ವರ್ತ್ ಅಂತ ಕರಿತೀವಿ. ಆ ನೆಟ್ವರ್ತ್ ಅಲ್ಲಿ 3 ಈಕ್ವಿಟಿ ಮತ್ತು ನೆಟ್ವರ್ತ್ ಎರಡು ಒಂದೇ. ಈಕ್ವಿಟಿಯ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ನೆಟ್ವರ್ತ್. ಆ ನೆಟ್ವರ್ತ್ ಅಲ್ಲಿ ಏನೇನಿರುತ್ತೆ, 3 ತರ ಇರುತ್ತೆ. ಒಂದು ಶೇರ್ ಕ್ಯಾಪಿಟಲ್ ಇರುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇರುತ್ತೆ, ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಕರೆಂಟ್ ಇಯರ್ ಪ್ರಾಫಿಟ್. ಸೊ ಇದನ್ 3 ನಾವೇನಾಗತ್ತೆ ಅಂದ್ರೆ ಪ್ರತಿ ವರ್ಷನೂ ಪ್ರಾಫಿಟ್ ಜಾಸ್ತಿ ಆಗ್ತಿದ್ದಂಗೆ ನೆಟ್ವರ್ಕ್ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಸಪರೇಟ್ ಅಕೌಂಟ್ ಮಾಡ್ತಾರೆ. ಏನ್ ಅಕೌಂಟ್ ಅಂದ್ರೆ ಚೇಂಜಸ್ ಇನ್ ಈಕ್ವಿಟಿ ಅಕೌಂಟ್. ನೆಕ್ಸ್ಟ್ ಕಲಿತಾ ಹೋಗ್ತೀವಿ ಮುಂದೆ ಅದನ್ನೆಲ್ಲ. ನೆಕ್ಸ್ಟ್ ನ್ಯೂ ಸೆಕ್ಷನ್ 129 ಕರೆಸ್ಪಾಂಡ್ ಟು existing section 210. It provides that financial statement shall give a true and fair view of the state of affairs of the company and shall comply with accounting standards notified under section 133. So this is very important, friends. So we have accounting standards in India, and as I said earlier, while driving in India, you have to keep left. Keeping left is a standard. So therefore, as keeping left is a standard over here, and we too have accounting standards. We have close to 28 accounting standards, and you need to follow all these standards while preparing the financial statements of a particular company. So ಇಲ್ಲೇನಾಗತ್ತೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಆದ್ಮೇಲೆ ನೋಟ್ಸ್ ಬರೀತೀವಿ ನಾವು. ಏನಂದ್ರೆ ಈ ವರ್ಷದಲ್ಲಿ ನಾವು ಯಾವ ತರ ಡಿಪ್ರಿಸಿಯೇಷನ್ ಮೆಥಡ್ ನ ಫಾಲೋ ಮಾಡಿದ್ವಿ, ಈ ವರ್ಷದಲ್ಲಿ ನಮ್ಗೆ ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಬಂತು, ಸರ್ಪ್ಲಸ್ ಪ್ರಾಫಿಟ್ಸ್ ಎಷ್ಟು ಬಂತು, ಈ ತರ ನೋಟ್ಸ್ ಬರ್ಕೊಂಡು ಹೋಗ್ತೀವಿ. ಅದನ್ನ ನಾವೇನಂತ ಕರಿತೀವಿ, ಫುಟ್ ನೋಟ್ಸ್ ಅಂತ ಕರಿತೀವಿ. ಅದನ್ನ ನಿಮ್ಗೆ ಅಲ್ಲೇ ಇದೆ, ಟ್ರೂ ಅಂಡ್ ಫೇರ್ ವ್ಯೂ ಆಫ್ ದ ಕಂಪನಿ ಸ್ಟೇಟ್ ಆಫ್ ದ ಅಫೇರ್ಸ್ ಅಂಡ್ ಶೆಲ್ ಕಂಪ್ಲೈ ವಿತ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸ್ಟ್ಯಾಂಡರ್ಡ್ಸ್ ಅಂದ್ರೆ ಕಂಪಲ್ಸರಿ ಎಲ್ಲರೂ ಸ್ಟ್ಯಾಂಡರ್ಡ್ಸ್ ರೂಲ್ಸ್ ನ ಫಾಲೋ ಮಾಡ್ಲೇಬೇಕಾಗತ್ತೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಅಷ್ಟೇ. ಅದನ್ನ ಸೆಕ್ಷನ್ 123 ಪ್ರಕಾರ ನೀವು ಫಾಲೋ ಮಾಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಸೆಕ್ಷನ್ ಅಲ್ಲಿ ಲಾಸ್ಟ್ ಸ್ಲೈಡ್ ಏನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಡಿವಿಡೆಂಡ್ ಅಂತ ಇದೆ. ನಾನು ಆಗ್ಲೇ ಹೇಳ್ದಂಗೆ ಪ್ರಾಫಿಟ್ಸ್ ಬಂದಾದ್ಮೇಲೆ ಪ್ರಾಫಿಟ್ಸ್ ನ ಇವ್ರಿಗೆ ಶೇರ್ ಹೋಲ್ಡರ್ಸ್ಗೆ ಹಂಚುತ್ತಾರೆ. ಆ ಹಂಚೋದನ್ನೇ ನಾವೇನಂತ ಕರಿತೀವಿ, ಡಿವಿಡೆಂಡ್ ಅಂತ ಕರಿತೀವಿ. ಆ ಹಂಚೋದನ್ನೇ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಆ ಡಿವಿಡೆಂಡ್ ನಲ್ಲಿ 2 ತರ ಇದೆ. ಒಂದು ಇಂಟರಮ್ ಡಿವಿಡೆಂಡ್ ಅಂತ ಇದೆ, ಒಂದು ಫೈನಲ್ ಡಿವಿಡೆಂಡ್ ಅಂತ ಇದೆ. ಡಿವಿಡೆಂಡ್ ಅಂದ್ರೆ ಏನು ಅರ್ಥ ಆಯ್ತಲ್ಲ ನಿಮ್ಗೆ, ಪ್ರಾಫಿಟ್ ನ ಶೇರ್ ಹೋಲ್ಡರ್ಸ್ಗೆ ಹಂಚುತ್ತಾರೆ. ಆ ಹಂಚೋ ಒಂದು ಪ್ರಾಫಿಟ್ಸ್ ನ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಫೈನಲ್ ಡಿವಿಡೆಂಡ್ ಅಂದ್ರೆ ವರ್ಷ ಆದ್ಮೇಲೆ ಹಂಚಿದ್ರೆ ಅದನ್ನ ಫೈನಲ್ ಡಿವಿಡೆಂಡ್ ಅಂತ ಕರಿತೀವಿ. ನಮ್ ವರ್ಷ ಯಾವಾಗ ಶುರು ಆಗತ್ತೆ, 1/4 ಶುರು ಆಗತ್ತೆ, 31st ಮಾರ್ಚ್ ಮುಗಿಯುತ್ತೆ. ಸಪೋಸ್ 31st ಮಾರ್ಚ್ 2021 ಬರ್ತಾ ಇದೆ. ಈಗ ನೆಕ್ಸ್ಟ್ ಮಂತ್, ಅದೇ ಈಗ ಫೆಬ್ರವರಿ ರನ್ ಆಗ್ತಾ ಇದೆ. ಫೆಬ್ರವರಿ ಆದ್ಮೇಲೆ ಮಾರ್ಚ್ ಬರುತ್ತೆ ಅನ್ಕೊಳ್ಳಿ. ಮಾರ್ಚ್ 31ಕ್ಕೆ ನಾವು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಿ ನಮ್ಗೆ 100 ಕೋಟಿ ಪ್ರಾಫಿಟ್ ಬಂತು. 100 ಕೋಟಿ ಪ್ರಾಫಿಟ್ ಬಂದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ರಿಸರ್ವ್ಸ್ ಮಾಡ್ಬೇಕು. ಪ್ರಾಫಿಟ್ 2 ತರ ಡಿವೈಡ್ ಆಗುತ್ತೆ, ಒಂದು ರಿಸರ್ವ್ ಆಗುತ್ತೆ, ಇನ್ನೊಂದು ಡಿವಿಡೆಂಡ್ ಆಗುತ್ತೆ. ಕರೆಕ್ಟಾ? ಈ ಡಿವಿಡೆಂಡ್ ನ ಏನ್ ಮಾಡ್ತೀವಿ ಅಂದ್ರೆ ಶೇರ್ ಹೋಲ್ಡರ್ಸ್ಗೆ ಹಂಚುತ್ತೀವಿ. ಸೊ ಡಿವಿಡೆಂಡ್ ಯಾವ್ದ್ರ ಮೇಲೆ ಕೊಡ್ತೀವಿ ಅಂದ್ರೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಮೇಲೆ ಕೊಡ್ತೀವಿ. ಓಕೆನಾ? ಇವನ್ನೆಲ್ಲ ಸ್ವಲ್ಪ
ಸವಿಸ್ತರವಾಗಿ ನೀವು ತಿಳ್ಕೊಂಡಿರ್ಬೇಕು. So we'll try understanding all this in our next lectures. So please now concentrate on understanding the concept of interim and final dividend. Final dividend would be paid towards the end of one particular accounting period, whereas interim dividend would be paid any time between one accounting period. One accounting period ಅಂದ್ರೆ 1/4 ಶುರು ಆಗುತ್ತೆ, 31st March ಕ್ಲೋಸ್ ಆಗುತ್ತೆ. 1/4 let's say 1/4 ಅಂದ್ರೆ ಏಪ್ರಿಲ್, ಮೇ, ಜೂನ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಕ್ಲೋಸ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ನಾವು 10 ಕೋಟಿ ಪ್ರಾಫಿಟ್ ಬರುತ್ತೆ ಅನ್ಕೊಂಡಿರ್ತೀವಿ, ನಮ್ಗೆ 30 ಕೋಟಿ ಪ್ರಾಫಿಟ್ ಬಂತು, 20 crores ಎಕ್ಸೆಸ್ ಪ್ರಾಫಿಟ್. ಆ ಎಕ್ಸೆಸ್ ಪ್ರಾಫಿಟ್ ನ ಬೇಕಾದ್ರೆ ನಾವು ಶೇರ್ ಹೋಲ್ಡರ್ಸ್ ಜೊತೆ ಹಂಚ್ಕೋಬಹುದು. ಆ ಹಂಚ್ಕೊಳ್ಳೋದನ್ನೇ ನಾವು ಇಂಟ್ರಿಮ್ ಡಿವಿಡೆಂಡ್ ಅಂತ ಕರಿತೀವಿ. ಫೈನಲ್ ಡಿವಿಡೆಂಡ್ ಅಂದ್ರೆ ವರ್ಷ ಆದ್ಮೇಲೆ ಬರುತ್ತಲ್ಲ ಪ್ರಾಫಿಟ್ಸ್, ಅದನ್ನ ಫೈನಲ್ ಪ್ರಾಫಿಟ್ಸ್ ಅಂತ ಕರೆಯುತ್ತೆ. ಇಂಟ್ರಿಮ್ ಡಿವಿಡೆಂಡ್ ಇಸ್ ಬೀನ್ ಪೇಡ್ in between a particular balance sheet period. So now I am winding up this particular session. Let us try recalling what we learned. We were talking about the accounting cycle. We spoke about bookkeeping, journal ledger, trial balance, final accounts, financial statement analysis. Then we came towards manufacturing, banking, and trading concerns. What are the accounts prepared by manufacturing concerns? They prepare manufacturing account, trading account, profit and loss account, profit and loss appropriation account in the balance sheet. Whereas a trading concern don't prepare a trading account, manufacturing account. They prepare trading account, profit and loss account, profit and loss appropriation account, and eventually the balance sheet. When it comes to banking concern, the banking concerns, they won't prepare trading and manufacturing account because they don't deal in manufacturing or trading. They prepare profit and loss account directly, and later they prepare profit and loss appropriation account, and eventually the balance sheet. So later we try exploring certain provisions of the Companies Act, and they need to prepare the balance sheet vertically, not the horizontally, what we used to prepare in case of a sole trading concern. And later we came into the types of dividend, and we discussed we discussed about interim dividend and the final dividend. Interim dividend is the dividend paid in between any of the accounting period, whereas final dividend is the dividend paid towards the end of one accounting period. So this is the concept of dividend. So treatment of dividend. So that also explained before you declare dividend. Obviously, you need to transfer a dividend to, profits to reserves. And after creation of reserves and surplus, you can propose the dividend. And proposed dividend need to be paid within 45 days from the date of declaration. So these are the conditions. So we'll wind up this section over here. And I hope and I believe you enjoyed listening to me and learning with me. Hope to give you the best. And now we'll try exploring the final accounts in detail comprehensively in our next lectures. Thank you all very much.